ಬಂಧುಗಳೇ, ಜೈ ಭೀಮ್. ಈ ಕರ್ನಾಟಕದೊಳಗೆ ಹೆಂಗೆ ವ್ಯವಸ್ಥೆ ಅದ ಅಂದ್ರೆ, ಹೋಮ್ ಮಿನಿಸ್ಟರ್ ಆಫೀಸ್ ಕಡೆಯಿಂದ ಹೋಮ್ ಮಿನಿಸ್ಟರ್ ಆಫೀಸ್ಗೆ ಹೋಗೋದು, ಅಲ್ಲಿಂದ ಯಾರು ಪ್ಯೂನ್ ಇರ್ತಾನೋ ಯಾವ ಗನ್ಮ್ಯಾನ್ ಇರ್ತಾನೋ ಅಲ್ಲಿ ಹೋಮ್ ಮಿನಿಸ್ಟರ್ ಆಫೀಸಿನ ಕಚೇರಿ ಒಳಗೆ ಏನು ಹೋಮ್ ಮಿನಿಸ್ಟರ್ ಗೃಹ ಕಚೇರಿಯೋ ಅಲ್ಲಿ ಹೋಗಿ ಒಂದು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿಸೋದು. ಅಲ್ಲಿ ಇನ್ಸ್ಪೆಕ್ಟರ್ ಆಗಿರ್ಬೋದು, PSಗಳಾಗಿರ್ಬೋದು, ಫೋನ್ ಮಾಡಿಸಿ ಇಂಥವ್ರ ಮ್ಯಾಗ ಅಲ್ಲಿ ಯಾರೋ ಇಂಥವ್ರು ಇದಕ್ಕೆ ದಬ್ಬಾಳಕೆ ಮಾಡ್ಕತ್ತ ಅವ್ನು ತಂದು ಕುಂದಿರ್ಸಿ ಅಥವಾ ಅವ್ನ ಮ್ಯಾಗ ಕಂಪ್ಲೇಂಟ್ ಮಾಡ್ಕೊರಿ ಅಂತ ಹೇಳಿಕೆ. ಇದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಗುಲ್ಬರ್ಗದೊಳಗೆ RG ನಗರ ಅಂತ ಬರ್ತದಲ್ಲ, ರಾಘವೇಂದ್ರ ನಗರ ಪೊಲೀಸ್ ಠಾಣೆ ಅಂತೇಳಿ. ಈ RG ನಗರದೊಳಗೆ ಅಲ್ಲಿ ಇನ್ಸ್ಪೆಕ್ಟರ್ ವಾಜಿದ್ ಪಟೇಲ್ ಅಂತೇಳಿ. ವಾಜಿದ್ ಪಟೇಲ್ ಮೊದಲು ಮಹಿಳಾಕಿದ್ರು, ಚಂದ ಆಫೀಸರು. ಈ ವಾಜಿದ್ ಪಟೇಲ್ ಗುಲ್ಬರ್ಗ ಬಂದಿದ್ದಲ್ಲ, ಗುಲ್ಬರ್ಗ RG ನಗರಕ್ಕೆ ಮೊನ್ನೆ ಬಂದದಿರಲಿ, ಬಂದು ಮತ್ತೊಂದು ಸ್ವಲ್ಪ ದಿನ ಆಯ್ತು ಇಲ್ಲಿ. ಈಗ ಒಬ್ಬ ಕಾಂಗ್ರೆಸ್ ಲೀಡರ್ ಅಂತೇಳಿ, ಯಾವುದೋ ಲೇಡಿ ಕಾಂಗ್ರೆಸ್ ಲೀಡರ್ ಅಂತೇಳಿ ಬೆಂಗಳೂರಿಗೆ ಹೋಗ್ತಾಳ. ಬೆಂಗಳೂರಿಗೆ ಹೋಗಿ ಹೋಮ್ ಮಿನಿಸ್ಟರ್ ಮನೆಗೆ ಹೋಗ್ತಾಳಂತ. ಆ ಹೋಮ್ ಮಿನಿಸ್ಟರ್ ಮನೆಯಿಂದ ಹೋಗಿ ಒಬ್ಬ ಅಲ್ಲಿಂದ ಅಲ್ಲಿ ಅವ್ರ ಹೋಮ್ ಮಿನಿಸ್ಟರ್ ಕಡೆ ಕಚೇರಿಯಿಂದ ಫೋನ್ ಮಾಡ್ತಾಳೆ RG ನಗರಕ್ಕೆ. ಇಲ್ಲಿ ನೋಡ್ರಿ ಇಂಥವ್ರ ಮನೆ, ಅವ್ರ ಪಕ್ಕದ ಮನೆಯವ್ರ ಮ್ಯಾಗ ಕಂಪ್ಲೇಂಟ್ ಕೊಡ್ತಾಳಕಿ, ನಮಗೆ ಬೆದರಿಕೆ ಹಾಕ್ಲಿಕ್ಕತ್ತಾರ, ಕೊಲೆ ಬೆದರಿಕೆ ಹಾಕ್ಲಿಕ್ಕತ್ತಾರ ಅಂತೇಳಿ. ಅವ್ರು ಹೇಳ್ತಾರೆ, ರೀ ಇವನಿಗೆ ನೋಡ್ರಿ ಈ ಥರ ನಮ್ಗೆ ಫೋನ್ ಮಾಡ್ಕೊತಾರೆ, ಬಂದಿದ್ದಾರೆ ನಂಬಲ್ಲಿ, ಆ ಹೆಣ್ಮಕ್ಳದ್ದು ಏನು ನೋಡ್ರಿ ಅಂತೇಳಿ. ಆಕೆ ಏನು ಹೇಳ್ತಾಳೆ, ಇಲ್ಲ ನಾನು ಕಾಂಗ್ರೆಸ್ ಲೀಡರ್ ಇದ್ದೀನಿ, ಸ್ಟ್ರಾಂಗ್ ಲೀಡರ್ ಇದ್ದೀನಿ ಅಂತೇಳಿ. ಆ ಹೋಮ್ ಮಿನಿಸ್ಟರ್ ಕಚೇರಿ ಅಧಿಕಾರಿ ಅವ್ನು ಇದಿರ್ತಾ ಅವ್ನು ಮಾತು ಕೇಳ್ಕೊಂಡು ಇಲ್ಲಿ ಇನ್ಸ್ಪೆಕ್ಟರ್ ವಾಜಿದ್ ಪಟೇಲ್ರು ಒಬ್ಬ ಕ್ಯಾಂಡಿಡೇಟ್ ತಂದು ಪೊಲೀಸ್ ವಿತೌಟ್ ಕಂಪ್ಲೇಂಟ್ ಇದು ಅಲ್ಲಿ ಬೆಂಗಳೂರಿಗೆ ಹೋದಾಕಿ ಫೋನ್ ಮಾಡಿದ್ಮ್ಯಾಗ ಅವ್ರ ಮನೆ ಆ ಕ್ಯಾಂಡಿಡೇಟ್ ಎತ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ ಕುಂದಿರ್ತಾರೆ. ಒಂದು ನೈಟ್ ಫುಲ್ ಕುಂದಿರ್ತಾರೆ. ಇದು ಯಾವುದೇ ಇದಿಲ್ಲ, ಯಾವುದೇ ಕಾನೂನಿಲ್ಲ, ಕಂಪ್ಲೇಂಟ್ ಇಲ್ಲ, ರೈಟಿಂಗ್ ಇಲ್ಲ, ಏನೇನಿಲ್ಲ. ಅವರು ಹೋಮ್ ಆಫೀಸ್ ಕಡೆಯಿಂದ ಕಂಪ್ಲೇಂಟ್ ಹೇಳಿದ್ರಂತ, ಇವ್ರು ಹೋಗಿ ಎತ್ಕೊಂಡ್ಬಂದಿರತ್ತ, ತಂದು ಕುಂದಿರ್ತಾರಂತ. ಆಯಿತಾ? ಇದು ಈಗೇನಪ್ಪ ಅಂದ್ರೆ ಆಕೆ ಬೆಂಗಳೂರಿಂದ ಬಂದ್ಮ್ಯಾಗ ನಿನ್ನೆ 3 ಜನಗಳ ಕಂಪ್ಲೇಂಟ್ ಕೊಡ್ತಾರಂತ. ಯಾವುದೋ ಲ್ಯಾಂಡ್ ಲಿಟಿಗೇಷನ್ ಅವ್ರು ಬರ್ದಾರ್ದು ಬೇರೆಯವರು ಅಂತ ಹೇಳಿ. ಕ್ರೈಮ್ ನಂಬರ್ 33/2026 ಸೆಕ್ಷನ್ 109 BNS ಅಂದರೆ 307 IPC ಒಳಗೆ ಒಂದು ಕೇಸ್ ಫಾಲ್ಸ್ ಕೇಸ್ ರಿಜಿಸ್ಟರ್ ಮಾಡ್ತಾಳೆ. ಮಾಡಿ ಇನ್ಸ್ಪೆಕ್ಟರ್ ವೆರಿಫೈ ಮಾಡಬೇಕಲ್ಲ. ಇದು ಒಂದು ವಾರಗಟ್ಟಲೆ ನಡೆದದ. ಹೋಮ್ ಕಚೇರಿಂದ ಫೋನ್ ಮಾಡ್ಕೊತಾರ. ಆ ಹೋಮ್ ಕಚೇರಿಗೆ ಫೋನ್ ಮಾಡೋದು, ನಾವು ಯಾವ ಫೋನ್ ಮಾಡೋದು ಅವನಿಗೆ ಫೋನ್ ಮಾಡಿ ಹೇಳ್ತೀನಿ, ನೋಡಪ್ಪ ನೀ ಪರಮೇಶ್ವರ್ ಹೆಸರು ಖರಾಬ್ ಮಾಡ್ಕೊತೀರಿ, ಸರ್ಕಾರ ಹೆಸರು ಖರಾಬ್ ಮಾಡ್ಕೊತೀರಿ, ನೀವು ಹೋಮ್ ಮಿನಿಸ್ಟರ್ ಯಾರು G. ಪರಮೇಶ್ವರ್ ಸಾವ್ರ ಹೆಸರು ಖರಾಬ್ ಮಾಡ್ಕಲ್ಲ ಹೋಮ್ ಮಿನಿಸ್ಟರ್ ಆಫೀಸಿಗೆ ಕೂತಿರೇನು, ನಾ ಬೈದಿರ್ತೀನಿ. ಇಲ್ಲ ಸರ್, ಅವ್ರು ಬಂದಿದ್ರು, ಅದಕ್ಕೆ ಸೌಜನ್ಯಕ್ಕಾಗಿ ನಾನು ಇನ್ಸ್ಪೆಕ್ಟರ್ ಮಾತಾಡೋಂತ ಆ ಮನುಷ್ಯ ಹೇಳ್ತಾನಲ್ಲಿ. ಈಗ ಫಾಲ್ಸ್ ಕಂಪ್ಲೇಂಟ್ ಮಾಡಿದ್ರಿ. ನಾ ಹೇಳೋದಷ್ಟೇ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ, ಬೇರೆ ಯಾರಿಗಿಲ್ಲ ಇದ್ರೊಳಗೆ. ನಾ ಇಲ್ಲಿ ನಮ್ಮ ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಯಾರಿಗೂ ಮಾತಾಡಲ್ಲ. ಈಗ ನಾ ಹೋಮ್ ಮಿನಿಸ್ಟರ್ ಮಾತಾಡೋದು. ಹೋಮ್ ಮಿನಿಸ್ಟರ್ ಸಾಹೇಬ್ರೆ, ಇಲ್ಲಿ ನಿಮ್ಮ RG ನಗರ ಇನ್ಸ್ಪೆಕ್ಟರ್ಗೆ ನಿಮ್ಮ ಕಚೇರಿಯಿಂದ ಫೋನ್ ಮಾಡ್ತಾರೆ. ಯಾರು? ನಿಮ್ಮ ಕಾಂಗ್ರೆಸ್ ಲೀಡರು, ಕಾಂಗ್ರೆಸ್ ಲೇಡಿ ಅಂತೇಳಿ, ಅವ್ರ ಮನೆಗೆ ಯಾರೋ ಇದು ಮಾಡಿದ್ರು ಅಂತೇಳಿ. ಅಂದರೆ ಕಂಪ್ಲೇಂಟ್ ಮಾಡಿದ ತಕ್ಷಣ 307 ಕೇಸ್ ರಿಜಿಸ್ಟರ್ ಮಾಡ್ತೀರಿ. ಒಂದು. ಎರಡನೇದಾಗಿ, ಇನ್ನು ನಿಮ್ಮ ಸರ್ಕಾರದ ಅತ್ಯಂತ ಪವಿತ್ರ ಸರ್ಕಾರ ನಿಮ್ಮ ಕಾಂಗ್ರೆಸ್ ಸರ್ಕಾರ, ಭಾಳ ನೀಟಾಗಿ ನಡೆಯುವಂಥ ಕಾಂಗ್ರೆಸ್ ಸರ್ಕಾರ, ಭಾಳ ಅಚ್ಚುಕಟ್ಟಾಗಿ ನಡೆಯುವಂಥ ಕಾಂಗ್ರೆಸ್ ಸರ್ಕಾರ, ಹಲಾ ನಡೆಯುವಂಥ ಕಾಂಗ್ರೆಸ್ ಸರ್ಕಾರ ನಿಮ್ಮದು. ಇಲ್ಲಿ ಈ RG ನಗರದಾಗ ಏನೇನು ನಡೀತದೆ ನನಗೆ ಗೊತ್ತಿರೋದು. ಇಲ್ಲಿ ಬೇಡ, ಇನ್ಸ್ಪೆಕ್ಟರ್ ಬೇಡ, ಇಲ್ಲಿ ಇನ್ಸ್ಪೆಕ್ಟರ್ ಏನು ಬೇಡ. ಇಲ್ಲ, ನೀವೇ ಬರೋ ಹೋಮ್ ಮಿನಿಸ್ಟರ್ ಕಚೇರಿಯಿಂದ ಎನ್ಕ್ವೈರಿ ಆಗಲಿ ಇದ್ರೊಳಗೆ. ಈ RG ನಗರದೊಳಗೆ ಗಾಂಜಾ ಮಾಫಿಯಾ ದೊಡ್ಡ ಪ್ರಮಾಣದಾಗ ಎಲ್ಲಿ ಬೇಕಲ್ಲ ಗಾಂಜಾ ಕುಡ್ಕೋತ ತಿರುಗಾಡ್ತಾರಲ್ಲಿ. ನೀವು ಮಸೀದಿಗಳು ಸುತ್ತಮುತ್ತ ಕುಂತು ನೋಡಿ, ಹೆಂಗೆ ಹುಡುಗರೆಲ್ಲ ಗಾಂಜಾ ನಿಷೇಧ ಇರ್ತದೆ. ಎಲ್ಲಿಂದ ಬರ್ತದೋ, ಏನು ಮಾಡ್ತಾರೆ ಇನ್ಸ್ಪೆಕ್ಟರ್ದೊಳಗೆ, ಅದ್ರ ನಿಗಾ ನಿಮ್ಗೆ ಫಾಲ್ಸ್ ಕಂಪ್ಲೇಂಟ್ ಮಾಡ್ತಿರ್ತೀರಿ. ನಿಮ್ಮ ಏರಿಯಾದೊಳಗೆ RG ನಗರ ಲಿಮಿಟ್ಸ್ನೊಳಗೆ ಈ ಪಡಿತರ ಅಕ್ಕಿಗಳು ಏನದಾವಲ್ಲ, ರೇಷನ್ ಮಾಫಿಯಾ, ಈ ಪಡಿತರ ಅಕ್ಕಿಗಳು ಲಾರಿಗಳು ಸಪ್ಲೈ ಆಗ್ತದೆ. ದಿನ ಲಾರಿಗಳು ಹೋಗ್ತಿರ್ತಾವ. ಅದ್ರ ಬಗ್ಗೆ ನಿಮ್ಗೆ ಗಮನಕ್ಕಿಲ್ಲ. ಇಸ್ಪೇಟ್ ಪೂರಾ ಗಟ್ಸ್ ಅದ ನಿಮ್ಮಲ್ಲಿ. RG ನಗರ ಲಿಮಿಟ್ಸ್ನೊಳಗೆ ಎಲ್ಲಿ ಬೇಕಲ್ಲಿ ಇಸ್ಪೇಟ್ ಅಡ್ಡಗಳು ತಲೆಯತ್ತಿದವ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಗಾಂಜಾದ ಬಗ್ಗೆ ಗೊತ್ತಿಲ್ಲ. ಮಟ್ಕ ಅಂತ ಎಲ್ಲಿ ಬೇಕಲ್ಲಿ ಎಲ್ಲಿ ಪಾನ್ ಡಬ್ಬಗಳು ಆ್ಯಂಡ್ ಸಣ್ಣ ಹೋಟೆಲ್ಗಳು ಮಟ್ಕ ಅಡ್ಡಗಳಾಗ್ಯಾವ, ಅದ್ರ ಬಗ್ಗೆ ಗೊತ್ತಿಲ್ಲ ನಿಮ್ಗೆ. ಯಾವಾಗೂ ಬಂದೊಂದು ಕಂಪ್ಲೇಂಟ್ ಕೊಡ್ತಾರ ಅಂತ ತಕ್ಷಣ ಹೋಗೊಂದು 307 ಕೇಸ್ ರಿಜಿಸ್ಟರ್ ಮಾಡ್ತಿರ್ತೀರಿ. ರಿಯಲಾಗಿ ಹೊಡ್ಸ್ಕೊಂಡು ರಿಯಲಾಗಿ ಕತ್ತರಿಸ್ಕೊಂಡು ಹಾಸ್ಪಿಟಲ್ ಬಂದಾಗ 307 ಕೇಸ್ ಮಾಡೋಕ್ಕಾಗಲ್ಲ ನಿಮ್ಗೆ. ಅವರು ಗರೀಬರು ಒಂದು ಪೊಲೀಸ್ ಸ್ಟೇಷನ್ ಬಂದು ವಾರಗಟ್ಟಲೆ ಕೂತ್ರು ಕೂಡ ಕೇಸ್ ರಿಜಿಸ್ಟರ್ ಮಾಡೋಕ್ಕಾಗಲ್ಲ ನಿಮ್ಗೆ. ಯಾರೋ ಬಂದು ಇನ್ಫ್ಲೂಯೆನ್ಸ್ ಬರೋದು ಹೋಮ್ ಮಿನಿಸ್ಟರ್ ಕಡೆಯಿಂದ ಕಚೇರಿ ಅಂದರೆ ಎಲ್ಲ ಕೇಸ್ ಅಲ್ಲೇ ಆಗಲಿ. ಮತ್ತೆ ಹೋಮ್ ಮಿನಿಸ್ಟರ್ ಕಡೆ ಬರಲಿ. ಅದಕ್ಕೆ ನಾನು ಹೇಳೋದಿಲ್ಲ, ಹೋಮ್ ಮಿನಿಸ್ಟರ್ ಯಾರು ನಮ್ಮ G. ಪರಮೇಶ್ವರ್ ಸಾಹೇಬ್ರೆ, ನಿಮ್ಮ ಹೆಸರು ಮ್ಯಾಗ ನಿಮ್ಮ ಕಚೇರಿ ಒಳಗೆ ದಲಾಲಿ ಮಾಡ್ಕೊತಾರೆ ಜನಗಳು, ಅಧಿಕಾರಿಗಳ ಹೆಸರು ಮ್ಯಾಗ.
ತಮ್ಮ ಬೇಕಾದವರು ತಮ್ಮ ಜಿಲ್ಲೆಯೊಳಗೆ ಏನು ಇದ್ದಿರ್ತಾರೆ ಅವ್ರ ಜನಗಳು ತಮ್ಮ ಜಿಲ್ಲೆಯೊಳಗೆ ತಮ್ಮ ಎದುರಾಳಿಗಳು ಮುಗಿಸೋ ಕೆಲಸ ಏನಪ್ಪ ಅಂದ್ರೆ ಪೊಲೀಸರು ಬಳಸ್ಕೊಂಡು ಪೊಲೀಸ್ ಕಚೇರಿ ಬಳಸ್ಕೊಂಡು ಸುಳ್ಳು ಕೇಸ್ ಹಾಕುವಂಥ ಕೆಲಸಗಳು ಆಗ್ಲಿಕ್ಕತ್ತದಲ್ಲಿ. ಇದರೊಳಗೆ ಏನು ಕ್ರೈಮ್ ನಂಬರ್ 33/2026 RG ನಗರದ ಕೇಸ್ ಆಗಿದೆ ರಿಜಿಸ್ಟರ್ ಗುಲ್ಬರ್ಗದೊಳಗೆ. ಇದು ಹೋಮ್ ಮಿನಿಸ್ಟರ್ ಲೆವೆಲ್ಗೆ ಅಲ್ಲ, ನಮ್ಮ ಪೊಲೀಸ್ ಕಮಿಷನರ್ ನಮ್ಮ ಯಾರು ಡಾಕ್ಟರ್ ಶರಣಪ್ಪ ಸರ್ ಇವ್ರು ಬೇಡ ನಮಗೆ, ಇಲ್ಲಿ ACP ಸುಬೇದಾರ್ ಸರ್ ಇವ್ರು ಬೇಡ ನಮಗೆ. ನೀವು ಸುಬೇದಾರ್ ACP ಸುಬೇದಾರ್ಗೆ ಫೋನ್ ಮಾಡಿಸ್ತೀರಿ ಅಂಡ್ ಇನ್ಸ್ಪೆಕ್ಟರ್ ಫೋನ್ ಮಾಡಿಸಿ ನೀವೇ ಮಾಡ್ತೀರಿ. ಹೋಮ್ ಮಿನಿಸ್ಟರ್ ಕಡೆದಕ್ಕೆ ಇದು ಎನ್ಕ್ವೈರ್ ಆಗಲಿ ಗೊತ್ತಾದಲ್ಲ. ಇವೇನು ಇವು ನರ ಸತ್ತದು ಇವೇನದ ಯಾವ ಇಲ್ಲಿ ಇದ್ರೊಳಗೆ BJPದವರು ಇವ್ರು ಕೇಳ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಅದ್ರಾಗ. ಈ ಮೊನ್ನೆ ಬೆಂಗಳೂರು ಇದೇ RG ನಗರ ಹೇಳ್ತೀನಿ ಹಕ್ಕಿಕತ್ತಿ ಇವ್ರದ್ದು. ಮೊನ್ನೆ ಬೆಂಗಳೂರಿನಾಗ ಒಂದು ಪೇಪರ್ ನೋಡೋದು, ನಿನ್ನೆ ಪೇಪರ್ ನೋಡಿದ್ವಿ, 3 ಜನ BJP ಕಾರ್ಯಕರ್ತರು ಲ್ಯಾಂಡ್ ಗ್ರಾಬಿಂಗ್ ಕೇಸ್ನಾಗ ಅಂದಾರ ಅಂತ ಹೇಳಿಕೆ. ಇಲ್ಲಿ ದೊಡ್ಡ ಲ್ಯಾಂಡ್ ಗ್ರಾಬರ್ಸ್ ಟೀಮೇ ಅದಲ್ಲಿ ಗುಲ್ಬರ್ಗದಲ್ಲಿ ದೊಡ್ಡ ಲ್ಯಾಂಡ್ ಗ್ರಾಬಿಂಗ್ ಸರ್ಕಾರಿ ಭೂಮಿ ಕೋಟ್ಯಾಂತರ ರೂಪಾಯಿ ಸರ್ಕಾರದ ಭೂಮಿ ಮಹಾನಗರ ಪಾಲಿಕೆ ಭೂಮಿ ಕಬಳಿಸ್ತಾರೆ ಅಂತೇಳಿ ನಮ್ಮ ರಾಘವೇಂದ್ರ ಕುಲಕರ್ಣಿ ಅಂತ ಒಬ್ರು ಕಂಪ್ಲೇಂಟ್ ಮಾಡ್ತಾರೆ. ಡೂಪ್ಲಿಕೇಟ್ ಸ್ಟಾಂಪ್ ಪೇಪರ್ ತಯಾರು ಮಾಡ್ತಾರೆ, ಡೂಪ್ಲಿಕೇಟ್ ಸಬ್ರೇಟರ್ ಡಾಕ್ಯುಮೆಂಟ್ಸ್ ತಯಾರು ಮಾಡ್ತಾರೆ, ಡೂಪ್ಲಿಕೇಟ್ ಫೋಟೋ ತಯಾರು ಮಾಡ್ತಾರೆ, ಡೂಪ್ಲಿಕೇಟ್ ಸಬ್ರೇಟರ್ ಸೀಲ್ ತಯಾರು ಮಾಡ್ತಾರೆ, ಸಬ್ ರಿಜಿಸ್ಟರ್ ಸೈನ್ ಮಾಡ್ತಾರೆ, ಸರ್ಕಾರಿ ಜಮೀನು ಕಬ್ಜಾ ಮಾಡ್ಕೊಂಡು ಅಲ್ಲಿ ಮಾಡ್ತಿರ್ತಾರೆ. ಇದು ಕೇಸ ಇವ್ರ ಬೆಲದ ಅಥೆಂಟಿಕ್ ಪೂರ ರಾಘವೇಂದ್ರ ಕುಲಕರ್ಣಿ ಅವರು ಈ RG ನಗರ್ ಇನ್ಸ್ಪೆಕ್ಟರ್ ವಾಜಿದ್ ಪಟೇಲ್ ಪೂರ ಹಕ್ಕಿಗೆ ಡಾಕ್ಯುಮೆಂಟ್ಸ್ ಸರ್ಟಿಫಿಕೇಟ್ ಕಾಪಿಗೆ ಸಾಥ್ ಕೊಟ್ರ. ಮತ್ತು ಅವ್ರ ಮೇಲೆ ಕೇಸ್ ರೇಟ್ ಆಗ್ಯದ, 420 ಆಗ್ಯದ, ಫೋರ್ಜರ್ ಆಗ್ಯದ, ಲ್ಯಾಂಡ್ ಗ್ರಾಬಿಂಗ್ ಎಕ್ಸ್ಚೇಂಜ್ ಕೇಸಸ್ ಅದ. ಯಾಕೆ ಅವ್ರಿಗೆ ತಂದು ಕುಂದ್ರಿಸಿಲ್ಲ, ಯಾಕೆ ಅರೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಗೆ? ಇಂಥವ್ರು ಬಿಟ್ಟಿರ್ತೀರಿ. ಯಾವುದೋ ಗರೀಬ್ ಮನುಷ್ಯ ತಂದು ಇದು ಪೊಲೀಸ್ ಸ್ಟೇಷನ್ ಕುಂದಿರಿಸಿ ತಿರುನಾಡು ಸೇವನ್ ಹಾಕಿ ಹುಲಿ ಹೊಡೆದಿರ್ತಾರೆ. ಇದು ದಂಧ ಗುಲ್ಬರ್ಗ RG ನಗರದೊಳಗೆ, ಸ್ಪೆಷಲಿ RG ನಗರ್